ನನ್ನ ಕೈಯಲ್ಲಿ ಏನೋ ಒಂದಿದೆ, ಇದು ಏನಂತ ನಿಮಗೆ ಗೊತ್ತಾ ಗಾಯ್ಸ್? ಓಮ್ ಬೀಚ್ ಸುಂದರವಾಗಿತ್ತು. ಇದೀಗ ನಾವು ಹಾಫ್ ಮೂನ್ ಬೀಚ್ ಹಾಗೂ ಪ್ಯಾರಡೈಸ್ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ. ದಾರಿ ನೋಡಿ ಎಷ್ಟು ಸೈಕ್ ಆಗಿದೆ. ಇದೇ ಗುರು ಅಸಲಿ ಟ್ರೆಕ್ಕಿಂಗ್ ರೂಟು. ಬೆಂಕಿ ಅಲ್ವಾ? ಈ ಆಂಗಲ್ ಇಂದ ವ್ಯೂ ನೋಡಿ ಹೇಗಿದೆ, ಸೂಪರ್ ಆಗಿದೆಯಲ್ವಾ ಗುರು? ಕೆಳಗಡೆ ಅರೇಬಿಯನ್ ಸಿ, ಮೇಲಗಡೆ ಬೆಟ್ಟ, ಬೆಟ್ಟದ ತುದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ಸೀದಾ ನಡ್ಕೊಂಡು ಹೋದ್ರೆ ಹಾಫ್ ಮೂನ್ ಬೀಚ್ ಸಿಗುತ್ತೆ. ಹಾಫ್ ಮೂನ್ ಬೀಚ್ ಹಾಗೂ ಪ್ಯಾರಡೈಸ್ ಬೀಚ್ ಎರಡೂ ಕೂಡ ಪ್ರೈವೇಟ್ ಬೀಚು. ನೀವು ಬೋಟಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕು. ಬೈಕು ಕಾರು ಇಲ್ಲಿ ಬರೋದಿಲ್ಲ. ನೀವು ಟ್ರಕ್ಕಿಂಗ್ ಮಾಡ್ಕೊಂಡು ಅಡ್ವೆಂಚರಸ್ ಆಗಿ ಬರಬೇಕಾಗತ್ತೆ. ಮಿಸ್ ಆಗಿ ಕೆಳಗಡೆ ಬಿದ್ರೆ ಅರೇಬಿಯನ್ ಸಮುದ್ರದಲ್ಲಿ ಹೋಗಿ ಬೀಳ್ತೀರಾ. ನನಗಂತೂ ಸಖತ್ ಭಯ ಆಗ್ತಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ. ಲೈಫಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ನೀವು ಕೂಡ ಮಾಡಬೇಕು, ನಿಮಗೆ ಪಕ್ಕ ಇಷ್ಟ ಆಗುತ್ತೆ. ನನ್ನ ಮುಖ ನೋಡಿ ಹೇಗಾಗಿದೆ, ಬೆವ್ತೋಗ್ಬಿಟ್ಟಿದ್ದೀನಿ. ಶಕೆ ನೀರಲ್ಲಿ ಸ್ನಾನ ಮಾಡ್ಬಿಟ್ಟಿದ್ದೀನಿ ಗುರು. ಫೈನಲಿ ನಾವು ಹಾಫ್ ಮೂನ್ ಬೀಚ್ಗೆ ಬಂದು ರೀಚ್ ಆಗಿದ್ದೀವಿ. ಬೀಚ್ ನೋಡ್ಬೋದು ಹೇಗಿದೆ ಅಂತ. ಎಷ್ಟು ಪ್ರಶಾಂತವಾಗಿದೆ ಗುರು. ಇದು ಪ್ರೈವೇಟ್ ಬೀಚ್ ಇದ್ದಂಗೆ. ಎರಡು ನಾಯಿ ಇದೆ, ಅದನ್ನ ಬಿಟ್ರೆ ಯಾರೋ ಬೋಟಲ್ಲಿ ಬರ್ತಾ ಇದ್ದಾರೆ ಅಷ್ಟೇ. ನಾಯಿಗಳು ಕೂಡ ಬಂದ ತಕ್ಷಣ ಬೊಗಳ್ತು. ನಾನು ಹೇಳ್ದೆ ನಾನು ನೋಡಕ್ ಬಂದಿದ್ದೀನಿ ಬಿಟ್ಬಿಡ್ರಿ ಅಂತ. ಓಕೆ ಅಂತ ಹೇಳ್ತು. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಜೋಳದ ರೊಟ್ಟಿ, ಶೇಂಗಾ ಪುಡಿ ಹಾಗೂ ಮೊಸರು. ಬೀಚ್ ಸೈಡ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಗುರು ಫುಡ್. ಅದಕ್ಕೆ ನಾವು ಜೋಳದ ರೊಟ್ಟಿ, ಶೇಂಗಾ ಪುಡಿ, ಮೊಸರನ್ನ ತಗೊಂಡ್ಬಂದಿದೀವಿ. ಜೋಳದ ರೊಟ್ಟಿ, ಶೇಂಗಾ ಪುಡಿ ಚೆನ್ನಾಗಿತ್ತು, ಹೊಟ್ಟೆನೂ ಕೂಡ ತುಂಬಿತು. ಹಾಗೇನೆ ಒಂದ್ ಸ್ವಲ್ಪ ಮೊಸರು ಮಿಕ್ಕಿತ್ತು, ಅದನ್ನ ನೀರ್ಗೆ ಹಾಕಿ ಮಿಕ್ಸ್ ಮಾಡಿ ಮಜ್ಜಿಗೆ ಮಾಡ್ಕೊಂಡಿದೀವಿ. ಮಜ್ಜಿಗೆ ಸೂಪರ್ ಆಗಿತ್ತು, ಹಾಗೇನೆ ಟೇಸ್ಟ್ ಕೂಡ ಇತ್ತು. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.